ನನಗೆ ಬೈಕ್ ಕೊಡಿಸ್ತಿರೋ ಇಲ್ಲೋ? ಈಗ ನಾನ್ ನಿನಗ ಬೈಕ್ ಕೊಡ್ಸಂಗಿಲ್ಲ. ನಾನ್ ಹೇಳಿಲ್ವೇನೋ ನಿನ್ಗೆ ಇವ್ ಬೈಕ್ ಕೊಡ್ಸಲ್ಲ ಅಂತ. ನೋಡು, ಈ ಹುಚ್ಚ ಕನ್ಸನೆಲ್ಲ ಬಿಟ್ಟು ಹೋಗಿ ಚೆನ್ನಾಗ್ ಓದ್ಕೋ. ಚೆನ್ನಾಗ್ ಓದಿದ್ರೆ ಒಳ್ಳೆ ಕೆಲ್ಸ ಸಿಗುತ್ತೆ. ಆಗ ಮೊದಲನೇ ಸಂಬಳದಲ್ಲೇ ನಿನ್ ಸ್ವಂತ ದುಡ್ಡು ಮೇಲೆ ಬೈಕ್ ತಗೋಬಹುದು. ಅದನ್ ಬಿಟ್ಟು ಬೈಕು ಅಂತ ಈ ಆಸೆ ಇಟ್ಕೊಂಡು ಕೂರ್ಬೇಡ. ಹೋಗಿ ಓದ್ಕೋ, ಹೋಗಿ. ಮನೆ ಬರ ಇಂತ ಮಾಮಾರ್ ಕಟ್ಕೊಂಡು ಪಾಪ ದಾಸರ ಮಾಡ್ಕೊಂಡಾನೆ. ಯಾಕ್ರಿ ಬೈಕ್ ಕೊಡಿಸ್ತೀರಾ? ಕ್ಯಾಶ್ ಏನಾದ್ರು ಕೊಡ್ತೀರಾ? ಕರೀಲಾ? ಯಾರನ್ನ? ಅವನ್ನ ಏನ ಬಂದ ಬಿಟ್ಟಿ ಮತ್ತೆ? ಮೊಬೈಲ್ ಬಿಟ್ಟಿದೆ, ತಗೊಂಡೋಗ್ಬೇಕು ಬಂದಿದ್ದೆ. ಬೈಕ್ ನಾ ಬೈಕಿಗೆ ಏನ್ ಕೊಡ್ಸಲ್ಲ ಅವಂಗ. ನಿಮ್ ಬುದ್ಧಿ ನನ್ ಗೊತ್ತಿಲ್ವಾ? ಅದೇನೋ ಮಾಡ್ತಾ ಇದೀರ ಕೆಲ್ಸ ಮಾಡ್ರಿ. ಅಷ್ಟೊಂದು ಜಿಪ್ಡ ನಿಮ್ಮ ಮಾಮರು. ಹೂನಪ್ಪ, ನಾ ಕೇಳಿದ್ದು ಕೊಡ್ಸಿದ್ ಹಿಸ್ಟ್ರಿ ಒಳಗೆ ಇಲ್ಲ. ನಾ ಕೇಳಿದಕ್ಕೂ 100 ಸರಿ ಕ್ವಶನ್ ಹಾಕಿ ನಾ ಏನ್ ಕೇಳಿದ ಅಂತ ಮರ್ಸೇ ಬಿಡ್ತಾರ ನನಗ. ಇಲ್ಲಿವರೆಗೂ ನಾ ಕಾಲೇಜಿಗೆ ಬೇಕಾಗಿದ್ ಮಾತ್ರ ಕೊಡ್ಸ್ತಾನ ಟೈಮ್ಗ, ಬರೇನು ಕೊಡ್ಸಂಗಿಲ್ಲ. ಅದಕ್ಕೆ ಹೇಳೋದು, ಏನೇ ಇದ್ರು ಅನುಭವಿಸಕ್ಕೂ ಯೋಗ್ಯತೆ ಇರಬೇಕು ಅಂತ. ಈಗ ನಿನ್ನೆ ತಗೋ, ಎಲ್ಲ ಇದೆ, ಅನುಭವಿಸಕ್ಕಾಗಲ್ಲ. ನಿಮ್ ಮಾಮರಿಗೆ ಯಾರಿದಾರೆ ಹೇಳು? ಮಕ್ಕಳಿಲ್ಲ, ನೀನೇ ಮಗ, ನೀನ್ ಅನುಭವಿಸ್ಬೋದಿತ್ತು. ಆದ್ರೆ ನಿಮ್ಮ ಮಾಮನಿಗೆ ಕೂಡಿಡಬೇಕು ಅನ್ನೋ ಬುದ್ಧಿ. ದೂರದ ಬೆಟ್ಟ ನುಣ್ಣಗ ಅನ್ನಂಗೆ ನಿನ್ನ ಆಸೆನೆ ತುಂಬಾ ದೂರನೇ ಇದೆ. ಅದು ಈಡೇರುತ್ತೆ ಅನ್ನೋ ನಂಬಿಕೆ ನನಗೂ ಇಲ್ಲ. ಒಂದು ಕೆಲಸ ಮಾಡು, ಕಳ್ತನ ಮಾಡ್ಬಿಡು. ಏನು? ನಾ ಕಳ್ತನ ಮಾಡ್ಬೇಕಾ? ಬೇರೆಯವ್ರ ಮನೇಲಲ್ಲಪ್ಪ, ನಿಮ್ಮ ಮನೇಲೇ ಕದಿ. ತಪ್ಪಿಲ್ಲ ಕಣೋ. ಏನ್ ಗೊತ್ತಾ, ಇವತ್ತಲ್ಲ ಇನ್ನು 10 ವರ್ಷ ಬಿಟ್ಟು ನಿಮ್ಮ ಅಮ್ಮನ ಕೇಳು, ಅವ್ರು ಕೊಡ್ಸಲ್ಲ. ಹೆಂಗ್ ಗೊತ್ತಾ, ಈಗ ಕೊಡ್ಲಿಲ್ಲ ಅಂದ್ರೆ ಕಿತ್ಕೋಬೇಕು, ಕಿತ್ಕೊಳ್ಳೋಕ್ಕೂ ಬಿಡ್ಲಿಲ್ಲ ಅಂದ್ರೆ ಕದಿಬೇಕು. ಅಲ್ಲ ಕಣೋ, ಕೂಡಿಟ್ಟು ಏನೋ ಮಾಡ್ತಾರೆ ದುಡ್ಡನವರು. ಅವ್ರಂತೂ ಅನುಭವಿಸಲ್ಲ. ಅನುಭವಿಸಿದಾರ ಬಿಡ್ಬೇಕಲ್ಲ ಅವರು. ಅದನ್ನೂ ಮಾಡ್ಲಿಲ್ಲ ಅಂದ್ರೆ ನೀನ್ ಕದಿಯದ ನಂಗೆ ಬಹಳ ಚಲೋ ಕೆಲಸ ಅಂತ ಅನಿಸ್ತಾ ಇದೆ. ಏನು ಆಗಲ್ಲ ಕಣೋ, ನೀನ್ ಏನು ಯೋಚನೆ ಮಾಡ್ಬೇಡ. ನಿಮ್ ಮಾಮನಿಗೇನು ಕಮ್ಮಿ ದುಡ್ಡಿಲ್ಲ, ಎಲ್ಲೆಲ್ಲಿ ಇಟ್ಟಿದಾರೋ ಏನೂ ಗೊತ್ತಿಲ್ಲ. ಯಾವ್ದೋ ಒಂದು ಮೂಲಿಂದ ಯಾವ್ದೋ ಒಂದು ಇಷ್ಟ ತಗೊಂಡ್ರೆ ಗೊತ್ತಾಗತ್ತೇನ ಅವ್ರಿಗೆ? ಅಲ್ಲೋ, ಗೊತ್ತಾರ ಮತ್ತೇನ್ ಮಾಡೋದು? ಗೊತ್ತಾದ್ರೆ ಏನ್ ಮಾಡೋದನ್ನ ನಿನ್ ತಲೆಯಿಂದ ತೆಗೆದು ಹಾಕ್ಬಿಡು. ಗೊತ್ತಾಗದೆ ಇರುವ ಕದಿಯದಿದಲ್ಲ, ಅದು ಜಾಣತನ. ಆಮೇಲೆ ಗೊತ್ತಾದ್ರೆ ಅವ್ರೇನ್ ಕೇಳಲ್ಲ ಕಣೋ. ಯಾಕೆ ಹೇಳು? ದುಡ್ಡಿರೋರಿಗೆ ಎಲ್ಲೆಲ್ಲಿ ದುಡ್ಡಿದೆ ಅಂತ ಸರಿಯಾಗಿ ಗೊತ್ತಾಗಲ್ಲ ಕಣೋ. ನೀನು ಪ್ಲಾನ್ ಮಾಡಿ ಆ ದುಡ್ಡನ್ನ ಎತ್ಕೊಂಡು ನೀನು ಬೈಕ್ನ ತಗೊಂಡು ಹೋಗಿ ನಿಮ್ಮ ಮಾಮೂನ್ ಮುಂದೆ ನಿಲ್ಸು. ನಾನೇ ದುಡ್ದು ನಾನೇ ಕೂಡಿಟ್ಟು ಒಂದು ಹೊಸ ಬೈಕ್ ತಗೊಂಡಿದ್ದೀನಿ ಅಂತ. ಅವಾಗ ಅವ್ರು ಖುಷಿ ಪಡ್ತಾರೆ. ಏನಂತೀಯ? ಚಲೋ ಅದ ಐಡಿಯಾ. ಈಗ ನಾ ದುಡ್ಡು ಕದಿಬೇಕಲ್ಲ, ಫಸ್ಟ್ ಅದ್ ಮಾಡು. ಪ್ಲಾನ್ ಮಾಡ್ತೀನಿ, ಕತ್ಕೊಂಡ್ಬರ್ತೀನಿ ರೊಕ್ಕ. ನಂಗಾರ ಸರಿ, ಹೊರಡ್ತೀನಿ. ಬಾಯ್. ಬೈಕ್ ನಾನು ಕೊಡಿಸ್ತೀನಿ.
ಯಪ್ಪ ಮಾಮರ ಶಾಣೆ ಇದ್ದಾರು. 50,000 ರೂಪಾಯಿ ಲಾಕರಾಗಿ ಇಟ್ಟಿದ್ದು ಗೊತ್ತಾಗಬಾರ್ದಂತ ಅಕ್ಕನ ಬಳಿ ಡಬ್ಬಿ ಒಳಗೆ ಇಟ್ಬಿಟ್ಟಾರ. ಅಲ್ಲಲ್ಲ ಮಾಮರಿ, ನೀವು ಶಾಣೆ ಆದ್ರೆ ನಾ ಡಬಲ್ ತ್ರಿಬಲ್ ಶಾಣೆನಾ? ನನಗೇನು ಗೊತ್ತಾಗಂಗಿಲ್ಲ ಅನ್ಕೊಂಡಿರೇನು? ಕಡಿಕು ಈ 50,000 ರೂಪಾಯಿ ನನ್ನ ಜೊಬ್ಬಿಗೆ ಬಂತು. ಹೆಂಗೆ ತೊಗೊಂಡೋಗ್ಲಿ ಇದು? ಹಾಂ, ಒಂದು ಕೆಲಸ ಮಾಡ್ತೀನಿ. ಅಯ್ಯೋ 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 ಎಲ್ಲಿದ್ಯಾ? ಹೋಯ್ತಾ 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 ಏ ಎಲ್ಲಿದ್ಯಾ? ಹೋಯ್ತಾ ಹೋಯ್ತಾ ಹೋಯ್ತು ಏನ್ ಹೋಯ್ತು? ಎಲ್ಲ ಹೋಯ್ತು ಎಲ್ಲ ಹೋಯ್ತು ಎಲ್ಲ ಹೋಯ್ತು. ಏನ್ ಹೋಯ್ತು ಅಂತ ಹೇಳ್ರಿ. ಹೋಯ್ತಾ ನಾವು ನಮ್ ಜೀವನೇ ಹೋಗ್ಬಿಡ್ತಾ. ನಿಮ್ ಜೀವ ಹೋಗಿದ್ರೆ ನೀವ್ ಯಾಕೆ ಇಲ್ಲಿ ಇರ್ತಿದ್ರಿ? ಏನ್ ಹೋಯ್ತು ಅಂತ ಹೇಳಿ. ಹೋಯ್ತಾ ಹೋಯ್ತು 50,000 ರೂಪಾಯಿ ಇಟ್ಟಿದ್ದೆ, ಅದು ಹೋಗ್ಬಿಡ್ತು. ಹೋಯ್ತು ಹೋಯ್ತು ಹೋಯ್ತು. 50,000ನಾ? 50,000 ರೂಪಾಯಿ ಅಲ್ಲಿ ಇಟ್ಟಿದ್ನಿ, ಹೋಯ್ತು ನಾವು ಹೋಯ್ತು. ಅಲ್ಲೇ ಎಲ್ಲೋ ಇಟ್ಟಿರ್ಬೇಕು, ಹೋಗ್ ನೋಡೋದ್ರಿ. ಎಲ್ಲಾ ಕಡೆ ಹುಡುಕಿದ್ನೆ, ನಾ ಇಷ್ಟ ಜಾಗನಾಗ ಇಲ್ಲೇ ಇಲ್ಲ. ಅದು ಎಲ್ಲಿ ಹೋಯ್ತು ಅನ್ನೋದ ಗೊತ್ತಿಲ್ಲ. ನಾವು ಅಲ್ಲೇ ಎಲ್ಲೋ ಇಟ್ಟು ಮರ್ತಿರ್ತೀರಾ, ಒಂದ್ಸತಿ ನೀಟಾಗಿ ನೋಡೋಗ್ರಿ ಹೋಗಿ. ನೋಡ, ನಾನ್ ನಿನ್ನ ಬೇಕಾದ್ರೆ ಮರಿತೇನೆ, ಆದ್ರ ನಾ ಇಟ್ಟು ರೊಕ್ಕ ಮಾತ್ರ ಮನೆಯಾಗಿಲ್ಲ. ಯಾವತ್ತು ನಾನು ರೊಕ್ಕ ಮರ್ತಿಲ್ಲ. ನಾವು ನನಗೆ ಈಗ ಎಷ್ಟು ಬ್ಯಾಸರ ಆಗೋಯ್ತಂದ್ರ ನನಗೆ ಜೀವನದೊಳಗೆ ಇರೋದ ಬೇಡ ಅನ್ನೋ ಲೆವೆಲ್ಗೆ ಬ್ಯಾಸರ ಆಗೋಗೈತೆ ನನಗೆ. ನೀವು ಹೋಗಿದ್ರ ಬ್ಯಾಸ್ರಿಂಗ್ ಆಗ್ತಿತ್ರಿ ನಿಮಗ? ನಾ ಸತ್ತಿದ್ರೆ ನಂಗೆ ಬ್ಯಾಸರ ಹಂಗಾಕಿತ್ತಲ್ಲ ಅತಿ. ನೀವೇ ಬೇಕಾಯ್ತು ಈಗ. ಬಾ, ಕರೆಕ್ಟ ಬಂದಿ ನೋಡು, ಚಲೋ ಆತು. ಬಾ, ಏಯ್ ಕೊಡ ಕೊಡ, ನನ್ನ 50,000 ರೂಪಾಯಿ ಕೊಡ. ಏಯ್ ಕೊಡ ಲಗು ಕೊಡ. ನಂಗೆ ಗೊತ್ತಾಯ್ತು ನೀನ ಮ್ಯಾಲ ಬಂದು ನನ್ನ 50,000 ರೂಪಾಯಿ ಕದ್ದಿ ಕಳ್ಳ ನೀ ಕೊಡು. ಅದೆಲ್ಲ ಮಾಡ್ಬೇಕು. ನೀ ರೊಕ್ಕ ಗಿಕ್ಕ ತೆಗಿದಲ್ಲ. ನಾ ಬಂದೆ, ನಾನು ಅಬ್ಸರ್ವ್ ಮಾಡಿದೆ. ನಾನು ಅಬ್ಸರ್ವ್ ಮಾಡಿ ಬರಲೇ ಹೋಗ್ಬಿಡ್ರಿ.
ಇದು ಅವಾಯ್ಡ್ ಆಗ್ತಾ ಇದೆಯಾ? ಹೋಗ್ರಿ ಸಾಕ್ ಅಂದ್ ಹೋಗ್ಬಿಡು ಅವ್ರು ನನ್ನ ಮೇಲೆ ಬಂದ್ಬಿಡ್ರಿ. ಟೇಕ್ ಇಲ್ಲಿಂದ ಎಂಟ್ರಿ. ಸರ್ ನಮಸ್ಕಾರ ರೀ. ನಮಸ್ಕಾರ ಆರಾಮದಿಯಾ? ಎಲ್ಲಾ ಆರಾಮದಿನ್ ನೋಡ್ರಿ sir. ಮತ್ತೇನ್ ಹೆಂಗ್ ನಡೆದ ಬಿಸಿನೆಸ್? ಚಲೋ ನಡ್ದೈತ್ರಿ. ನಿಮ್ದು ಭಾಳ ಅಂದ್ರ ಭಾಳ ಉಪಕಾರ. ಏನ್ ದೊಡ್ಡ ಉಪಕಾರ ಅಲ್ಲ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಇರ್ಲಿ ಅಶಾ ನೋಡು, ವಿಷಯದಾಗ 10 ರೂಪಾಯಿ ತಂದ್ರು ಮನುಷ್ಯಗ ಕಿಮ್ಮತ್ ಇರ್ತೈತನಪ್ಪ. ₹1 ಇದ್ರು ಇಲ್ಲ ಅಂದ್ರೆ ಖುಷಿ. ಏನ್ವಾ ಮಲ್ಲಮ್ಮ? ಮಂಜನ ಇಲ್ಲಿ ಬಂದ್ಬಿಡು ಮಂಜು. ಇಲ್ಲಿ ಬಂದ್ಬಿಡು. ಅಲ್ಲಿ ಹೋಗಲ್ರಾ? ಹಾ